ಮುಖಂಡರು ನಮ್ಮ ಗೋಪೇಣ್ಣವ್ರ ನೇತೃತ್ವದಲ್ಲಿ ಅವ್ರಿಗೆ ಭಗವಂತ ಒಳ್ಳೆ ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ಮತ್ತು ನಮ್ಮ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸಿ ಬೂತ್ ಮಟ್ಟದಲ್ಲಿ ನಮಗೆ ಹೆಚ್ಚಿನ ಬಹುಮತ ಬರುವಂಥ ರೀತಿಯಲ್ಲಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮತ್ತು ಕಾಂಗ್ರೆಸ್ ಮುಕ್ತ ಚಿಂತಾಮಣಿ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ನಮ್ಮ ಗೋಪೇಣ್ಣವರು MLA ಆಗಬೇಕಂತ ಹೇಳಿ ನಾವು ಅವರಿಗೆ ಅಭಿನಂದನೆಗಳು ಮತ್ತು ಅವರಿಗೆ ಕೆಲಸ ಮಾಡೋದಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೊಲೀಸ್ ಅಧಿಕಾರಿಗಳ ಆದಿಯಾಗಿ ಅನೇಕ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಚಂದ್ರಶೇಖರ್ ಆದಿಯಾಗಿ ಸುಮಾರು ಜನ ಮುಖಂಡಗಳು ಸುಮಾರು ಜನ ಅಧಿಕಾರಿಗಳು ತೀರೋಗಿರ್ತಕ್ಕಂಥವು ನಾವು ನೋಡಿದ್ದೀವಿ. ಅವರ ಆತ್ಮಹತ್ಯೆ ಮಾಡ್ತಾರೆ. ಈ ಮಂತ್ರಿಗಳ ಹೆಸರುಗಳನ್ನು ಮತ್ತು ಇವರ ಹೆಸರುಗಳನ್ನು ಬರೆದಿಟ್ಟು ಸಂದರ್ಭದಲ್ಲಿ ಅವ್ರ ಮೇಲೆ ಯಾರ ಮೇಲೆ FIR ಆಗಿದೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಲೆಕ್ಕಾಚಾರದಲ್ಲಿ ಏನು ರಾಜಕೀಯ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ನವರು. ಇವತ್ತು ಪ್ರಿಯಾಂಕ್ ಖರ್ಗೆ ಹೆಸರು ಬರ್ತಿದ್ದಂಥ ಸಂದರ್ಭದಲ್ಲಿ ಮತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರು ಸಚಿವರಿದ್ದರೂ ಅವರ ಹೆಸರು ಬರ್ತಿದ್ದಂಥ ಸಂದರ್ಭದಲ್ಲಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಬರೆದಿದ್ದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಯಾಕೆ FIR ಆಗಿದೆ. ಇವತ್ತು ಚಿಕ್ಕಬಳ್ಳಾಪುರ ಸುಧಾಕರ್ ಏನು ಸಂಸದರಿದ್ದಾರೆ ಅವ್ರ ಹೆಸರು ಅವರ ಕುಟುಂಬದವರೇ ಹೇಳಿಲ್ಲ. ಯಾರೋ ನಾಗೇಶು ಮತ್ತು ಮಂಜುನಾಥ್ ಅಂತ ಹೇಳ್ಬಿಟ್ಟು ಹೆಸರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಬಾಬು ಅನ್ನೋರಿಗೆ ಅನ್ಯಾಯ ಆಗಿದ್ದರೆ ಅವ್ರ ಮೇಲೆ ಏನು ಆಕ್ಷನ್ ತಗೊಬೇಕು ಅದನ್ನು ತಗೊಂಡೆ. ಅದು ಬಿಟ್ಟು ಬೇಕಂತ ಉದ್ದೇಶಪೂರ್ವಕವಾಗಿ ಚಿಕ್ಕಬಳ್ಳಾಪುರ ಸುಧಾಕರ್ ಏನಿದ್ದಾರೆ ಸಂಸದರು ಅವ್ರನ್ನ ಡೈರೆಕ್ಟಾಗಿ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ, ಅವ್ರನ್ನ ಎದುರಿಸೋಕ್ಕಾಗಲ್ಲ, ಅವ್ರನ್ನ ಯಾವುದೇ ರೀತಿಯಲ್ಲಿ ಅವ್ರ ವರ್ಚಸ್ಸಿಗೆ ಧಕ್ಕೆ ಬರೋಂಥ ರೀತಿಯಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಕೇಸ್ ಮಾಡಿ ಪೊಲೀಸ್ ಅಧಿಕಾರಿಗಳೇ FIRನ ಬರೆದು ಅವ್ರ ಕೈಯಲ್ಲಿ ಬಲವಂತವಾಗಿ ಸೈನ್ ಹಾಕ್ಸ್ಕೊಂಡಿರ್ತಕ್ಕಂಥವ್ರು ಅವ್ರ ಮನೆಯವರೇ ಹೇಳಿರ್ತಕ್ಕಂಥವ್ರಿಗೆ ನಾವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಸಿದ್ದರಾಮಯ್ಯನವ್ರಿಗೆ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಿಗೆ ನಿಜಕ್ಕೂ ಅವ್ರ ಬೆನ್ಮಕ್ಕೆ ನಾಚಿಕೆ ಆಗಬೇಕು. ಈ ಥರ ಅವ್ರ ಮೇಲೆ ಏನಾದರೂ ಇದ್ದರೆ ಚುನಾವಣೆ ಸಂದರ್ಭದಲ್ಲಿ ನಿಂತ್ಕೊಳ್ರಿ, ಅವ್ರಿಗೆ ಆಪೋಸಿಟಾಗಿ ಗೆಲ್ರಿ, ಇದು ಮಾಡಿರಿ, ಜನತಾ ಜನಾರ್ದನ ನಿಮ್ಗೇನು ಆಶೀರ್ವಾದ ಮಾಡ್ತಾರೆ ಅದ್ರ ತಕ್ಕಂತೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ. ಮುಂದಿನ ದಿನಗಳಲ್ಲಿ 150ಕ್ಕೂ ಹೆಚ್ಚು ಸೀಟ್ಗಳು ಬರೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಸರ್ಕಾರ ಬರೋದ್ರಲ್ಲಿ ಯಾವುದೇ ರೀತಿಯ ನೋಟಿಲ್ಲ. ನೀವು ಈ ರೀತಿ ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ನೀವು ಮಾಡಿರ್ತಕ್ಕಂಥ ಅಕ್ರಮಗಳು, ನೀವು ಮಾಡಿರ್ತಕ್ಕಂಥದ್ದು ಏನೇನಿದೆ, ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಸಚಿವಾಲಯಗಳಲ್ಲಿ ಏನೇನು ಭ್ರಷ್ಟಾಚಾರ ಮಾಡಿದ್ವಿ ಇದನ್ನು ನಾವು ನೋಡ್ತೀವಿ. ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಲ್ಲಿ ನಿಮ್ಗೆ ಯಾವ ರೀತಿ ಉತ್ತರ ಕೊಡಬೇಕು ಅದನ್ನು ಕೊಡ್ತೀರಿ. ನಿಜಕ್ಕೂ ಇದನ್ನು ನೋಡ್ತಾ ಇದ್ದರೆ ಇದು ದುರಾದೃಷ್ಟದ ಸಂಗತಿ. ಈ ರೀತಿ ಒಂದು ಬಾಬು ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನು ರಾಜಕೀಯವಾಗಿ ಬಳಸ್ಕೊಂಡು ಇವತ್ತು ದಲಿತರ ಹೆಸರು ಹೇಳ್ಕೊಂಡು ಇವತ್ತು ಸುಧಾಕರ್ ಅವ್ರನ್ನ ಮೇಲೆ FIR ಮಾಡಿದ್ದಾರೆ. ಇವತ್ತು ದಲಿತರ ಹೆಸರು ಹೇಳೋದಕ್ಕೆ ಇವರು ನಾಲಾಯಕ. ಯಾಕಂದರೆ ಸುಮಾರು 48,000 ಕೋಟಿ SC/PTSP ಹಣವನ್ನು ಇವರು ದಲಿತರ ಉದ್ಧಾರಕ್ಕೋಸ್ಕರ ಏನು ಇಟ್ಟಿರ್ತಕ್ಕಂಥ ಹಣವನ್ನು ಇವರು ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡಿಕೊಂಡು ಇವತ್ತು ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, SC/ST ಜನಾಂಗಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಕೂಡಲೇ ಇವರು ಎಚ್ಚೆತ್ಕೊಂಡು ಸುಧಾಕರ್ ಅವ್ರ ಮೇಲೆ ಏನು ಸುಳ್ಳು ಕೇಸನ್ನು ಹಾಕಿದ್ದೀರಿ ಅದನ್ನು ವಾಪಸ್ ತಗೊಂಡು ಬಾಬು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯ ಏನಿದೆ ಅದು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ನೀವು ಆಕ್ಷನ್ ತಗೊಂಡ್ರೆ ನಮ್ದೇನು ಅಭ್ಯಂತರ ಇಲ್ಲ. ಇದರಲ್ಲಿ ನಮಗೇನಾದರೂ ಇವ್ರ ಮೇಲೆ ನೀವು ಬೇಕಂತ ಉದ್ದೇಶಪೂರ್ವಕವಾಗಿ ಇದು ಮಾಡಿದ್ದೆ ಆದರೆ ಪ್ರಿಯಾಂಕ್ ಖರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಏನು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ ನಡೆದಂಥ ಸಂದರ್ಭದಲ್ಲಿ ಅವರ ಹೆಸರುಗಳೆಲ್ಲ ಏನು ಬರಲಿಕ್ಕಿದೆ ಅವ್ರ ಮೇಲೇ FIR ಮಾಡಿ ಅರೆಸ್ಟ್ ಮಾಡಿ ಜವಾಬ್ದಾರಿ